ಕಳೆದ ವರ್ಷ ನವೆಂಬರ್ 24ರಂದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಕನಗನಮರಡಿ ಬಳಿ ಬಸ್ ದುರಂತದಲ್ಲಿ 30 ಮಂದಿ ಜಲಸಮಾಧಿಯಾಗಿದ್ದರು. ಈ ವೇಳೆ ಸಿಎಂ ಕುಮಾರಸ್ವಾಮಿ ಹಾಗೂ ಸಾರಿಗೆ ಸಚಿವ ಡಿಸಿ ತಮ್ಮಣ್ಣ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದರು. ಭೇಟಿ ವೇಳೆ ಜಿಲ್ಲೆಯಲ್ಲಿರುವ ಕಳಪೆ ಗುಣಮಟ್ಟದ ಹಾಗೂ ಸಂಚಾರಕ್ಕೆ ಯೋಗ್ಯವಲ್ಲದ ಬಸ್ಗಳ ಪರವಾನಗಿ ರದ್ದುಪಡಿಸಿ ಅವುಗಳನ್ನು ಗುಜರಿಗೆ ಹಾಕುವ ಕೆಲಸ ಮಾಡೋದಾಗಿ ಹೇಳಿದರು. ಆದರೆ ಇದೀಗ ರಾಜ್ಯ ಸರ್ಕಾರದ ಭರವಸೆ ಹುಸಿಯಾಗಿದ್ದು ಡಕೋಟಾ ಬಸ್ಗಳ ಹಾವಳಿ ಮುಂದುವರೆದಿದೆ. ಜಿಲ್ಲೆಯಾದ್ಯಂತ ಸುಮಾರು 500ಕ್ಕೂ ಹೆಚ್ಚು ಖಾಸಗಿ ಬಸ್ಗಳು ಸಂಚಾರ ಮಾಡ್ತಾ ಇದ್ದು 50ಕ್ಕೂ ಹೆಚ್ಚು ಕಳಪೆ ಗುಣಮಟ್ಟದ ಬಸ್ಗಳು ಸಂಚರಿಸುತ್ತವೆ. ಈ ಬಗ್ಗೆ ಆರ್ಟಿಒ ಅಧಿಕಾರಿಗಳನ್ನು ಕೇಳಿದ್ರೆ ಪರಿಶೀಲನೆ ನಡೆಸಿ ಕಳಪೆ ಬಸ್ಗಳ ಬಗ್ಗೆ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಸ್ ಡಕೋಟಾ ಬಸ್ಗಳಿಗೆ ಕಡಿವಾಣ ಯಾವಾಗ? ಎಸ್ ಆರ್ಟಿಒ ಅಧಿಕಾರಿ ಶಿವಶಂಕರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ ಶಿವಶಂಕರ್ ಅವರೇ. ನಮಸ್ತೆ ಸರ್. ಸಾರಿಗೆ ಸಚಿವರ ಒಂದು ಮಾತೇ ಇತ್ತು, ಇಂತಹ ಘಟನೆ ನಡೆದ ಮೇಲೆ ಮಂಡ್ಯದಲ್ಲಿ ಯಾವುದು ಕಳಪೆ ಗುಣಮಟ್ಟ ಇದೆ ಬಸ್ಗಳು, ಎಂಜಿನ್ ಆಗಬಹುದು ಅಥವಾ ಅವರ ಆ ಬಸ್ಗಳ ಫಿಟ್ನೆಸ್ ಇಲ್ಲ ಬಸ್ಗಳನ್ನ ಡೆಮಾಲಿಷ್ ಮಾಡ್ತೀವಿ, ಸೊ ಅಂಥದನ್ನ ಲೈಸೆನ್ಸ್ ತೆಗೆದುಕೊಳ್ತೀವಿ ವಾಪಸ್ಸು ಅನ್ನೋದಿತ್ತು. ಬಟ್ ಇನ್ನೂ ಕೂಡ ಅದು ಕಾರ್ಯಗತಕ್ಕೆ ಬಂದಿಲ್ಲ, ಯಾಕೆ ಅಂತ? ಇಲ್ಲ ಈಗ ಎಲ್ಲ ಸುಮಾರು 80% ಎಲ್ಲ ಬಂದಿದೆ. ಇನ್ನು ಏನೋ ಒಂದೋ ಎರಡೋ ನಮ್ಗೆ ಕಾಣ್ದಿರ ಎಲ್ಲಾದ್ರೂ ಇರ್ಬೋದು. ಪೂರ್ತಿ ನಾನು ಹೇಳಕ್ ಆಗೋದಿಲ್ಲ ಇದೆ ಇಲ್ಲ ಅಂತ. ಈಗ ಅದ್ರ ಪ್ರಕಾರ ಈಗ ಎಲ್ಲ ರೋಡ್ ಸೇಫ್ಟಿ ಎಲ್ಲ ಮಾಡಿ ಎಲ್ಲ ಜನಗಳಲ್ಲಿ ಅವೇರ್ನೆಸ್ ಮಾಡಿದೀವಿ. ಬಸ್ ಆಪರೇಟರ್ಗಳು ಅವರಷ್ಟೇ ಅವರೇ ಸ್ವಯಂನೇ ಅವರು 15 ವರ್ಷ ಹಳೆ ಗಾಡಿಗಳನ್ನೆಲ್ಲ ಕಂಡಮ್ ಮಾಡ್ಬಿಡ್ತಾ ಇದ್ರು ಅವರಷ್ಟೇ ಅವರೇನೆ. ಆಮೇಲೆ ಅವ್ರಿಗೆ ಬಸ್ ಅವ್ರಿಗೆ ಓಡಿಸೋದಕ್ಕೆ ಲಾಸ್ ಆಗ್ತಾ ಇದೆ. ಅವ್ರ ಟ್ಯಾಕ್ಸಸ್ ಜಾಸ್ತಿ, ಬಾರಿ ಕಷ್ಟ ಆಗ್ತಾ ಇದೆ ಅವ್ರಿಗೂ. ಏನ್ ಅಷ್ಟು ಈಸಿ ಇಲ್ಲ ಬಸ್ ಓಡಿಸೋದು. ಹಾಗಾಗಿ ಅವರಷ್ಟೇ ಅವರೇ ಈಗ KSRTC ಜಾಸ್ತಿ ಆದ್ಮೇಲೆ ನಶಿಸಿ ಹೋಗ್ತಾ ಇದ್ದಾರೆ ಪ್ರೈವೇಟ್ ಬಸ್ ಆಪರೇಟರ್ಸ್ ಎಲ್ಲ ಈಗ. ಓಕೆ, ಈಗ ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ಗಳು ಅಥವಾ ಡೀಸೆಲ್ ಎಂಜಿನ್ ಗಾಡಿಗಳಾಗಬಹುದು ಅಥವಾ ಪ್ರೈವೇಟ್ ವೆಹಿಕಲ್ಸ್ ಆಗ್ಬಹುದು, ಸೊ ಅದು ಗೌರ್ಮೆಂಟ್ಗೂ ಕೂಡ ಅನ್ವಯಿಸುತ್ತಾ ಅಂತ ಹೇಗೆ? ಗೌರ್ಮೆಂಟ್ ಅವರು 10 ವರ್ಷ ಓಡಿಸಿ ಅವ್ರು ಕಂಡಮ್ ಮಾಡ್ಬಿಡ್ತಾ ಇದ್ರಲ್ಲ ಪ್ರೈವೇಟ್ ಬಸ್ಸಸ್ನ. ಓಕೆ, ಈಗ ಸಾಕಷ್ಟು ಬಸ್, ಯಾಕಂದ್ರೆ ಒಂದು ಜಿಲ್ಲೆ ಆಗ್ಬಹುದು ಅಥವಾ ಬೇರೆ ಇಡೀ ರಾಜ್ಯ ಆಗ್ಬಹುದು, ಇಡೀ ರಾಜ್ಯಕ್ಕೆ ಅನ್ವಯಿಸುವ ಹಾಗೆ ಈ ಒಂದು ಮಾರ್ಪಾಟನ್ನ ಮಾಡಲಾಗ್ತಾ ಇದೆ ಅಂತ. ಸೊ ಎಷ್ಟು ಸತ್ಯಾಸತ್ಯತೆ ಇದೆ ಅಂತ ಮಾನಿಟರ್ ಆಗ್ತಾ ಇದೆ ಸರ್ ನಿಮ್ಮ ಇಲಾಖೆಯಿಂದ? ಇಲ್ಲ, ಈಗ ಏನಾಗ್ತಾ ಇದೆ, ಈಗ ಅವರು ಈಗ ಕೆಲವರು ಪಾಪ ಫಂಡ್ಸ್ ಇರೋರು ಮಾತ್ರ ಓಡಿಸೋದಕ್ ಆಗ್ತಾ ಇದೆ. ಬಾರಿ ಆರ್ಡಿನರಿ ಜನ ಯಾರು ಬಸ್ ಓಡಿಸೋದಕ್ ಆಗ್ತಾ ಇಲ್ಲ. ಈಗ ಆಲ್ರೆಡಿ ಕಡಿಮೆ ಆಗ್ಬಿಟ್ಟಿದ್ದಾರೆ ಅವ್ರ ಬಸ್ಸಸ್ ಎಲ್ಲ. ಈಗ ಮೆಜಾರಿಟಿ ಎಲ್ಲ ಕಡಿಮೆ ಆಗಿದೆ, ಅವ್ರಿಗೂ ಗೊತ್ತಾಗ್ತಾ ಇದೆ. ಆಮೇಲೆ ಟ್ಯಾಕ್ಸಸ್ ಜಾಸ್ತಿ ಇದೆ. ಕಾಂಟ್ರಾಕ್ಟ್ ಬಸ್ಸಸ್ಗೂ 3 ತಿಂಗಳಿಗೆ ಹೆಚ್ಚು ಕಮ್ಮಿ ಅವ್ರು 1 ಲಕ್ಷ ಕಟ್ತಾ ಇದಾರೆ ಅವ್ರೀಗ. ಸೊ 1 ಲಕ್ಷ ಕಟ್ಟಿ ಅವ್ರ ಜನ ಏನು ಒಯ್ಯತ್ತಾಗತ್ತೆ, ಕಷ್ಟ ಇದೆ. ವೆರಿ ವೆರಿ ಡಿಫಿಕಲ್ಟ್ ಟಾಸ್ಕ್ ಅದು. ಅಲ್ಲ, ಈಗ ತುಂಬಾ ಹಳೆಯದ್ದು ಅಂತಂದ್ರೆ ನಾವು ಮಾಡೆಲ್ಗಳನ್ನ ನೋಡ್ತೀವಿ, ತುಂಬಾ ಹಳೆಯ ವೆಹಿಕಲ್ಗಳು ಅಂತ ನೋಡಿದ ತಕ್ಷಣನೇ ಗೊತ್ತಾಗುತ್ತೆ. ಯಾಕಂದ್ರೆ ಕೆಲವು ವೆಹಿಕಲ್ಗಳು ಮಾಡೆಲ್ಗಳು ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ, ಅಂಥ ವೆಹಿಕಲ್ನು ಕೂಡ ಓಡಿಸ್ತಾ ಇದ್ದಾರೆ ಅನ್ನೋ ಆರೋಪ ಇದೆ. ಇಲ್ಲ, ನಮ್ಮ ನೋಟಿಸ್ ಏನ್ ಬಂದಿಲ್ಲ. ಯೂಶುವಲ್ ಆಗಿ ಕಡಿಮೆ ಆಗ್ತಾ ಇದೆ. ಇನ್ನು ಒಂದೋ ಎರಡೋ ನಮ್ಗೇನು ಅದು ನೋಟಿಸ್ ಬಂದ್ರೆ ನಾವು ಅದನ್ನ ಕ್ರಮ ತಗೊಳ್ತೀವಿ. ಓಕೆ, ಥ್ಯಾಂಕ್ ಯು ಶಿವಶಂಕರ್ ಅವರೇ T5 ಜೊತೆ ಮಾತನಾಡಿದ್ದಕ್ಕೆ. ಎಸ್ ಬಿಜೆಪಿ ಮುಖಂಡ ಮಂಜುನಾಥ್ ಅಂತ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್ ಅವರೇ ನಮಸ್ತೆ. ಸರ್ ನಮಸ್ತೆ ಸರ್. ಎಸ್, ಕನಗನಮರಡಿ ದುರಂತ ನಡೆದ ನಂತರ ಒಂದು ಭಯ ಶುರುವಾಗಿತ್ತು ಎಲ್ಲರಲ್ಲೂ ಕೂಡ, ಹಳೆ ಬಸ್ಗಳನ್ನು ಹಳೆ ವೆಹಿಕಲ್ಗಳನ್ನು ಬ್ಯಾನ್ ಮಾಡಬೇಕು ಅಂತ. ಬಟ್ ಅದು ಕಾರ್ಯರೂಪಕ್ಕೆ ಬಂದಿದೆ ಅಂತ ಅನ್ಸುತ್ತೆ, ಯಾಕಂದ್ರೆ ಈಗ RTO ಅವ್ರು ಮಾತನಾಡ್ತಾ ಹೇಳಿದ್ರು 80% ಕ್ಲಿಯರ್ ಆಗ್ಬಿಟ್ಟಿದೆ ಎಲ್ಲ ಅಂತ. 80% ಆಗಿಲ್ಲ, ಅದು ಸುಳ್ಳು ವರದಿ ಅದು. ಯಾಕೆಂತಂದ್ರೆ ಇಲ್ಲಿ ಏನು ಒಂದು ಸ್ಕ್ರಾಪ್ ಗುಜರಿಗೆ ಹೋಗುವಂತ ವೆಹಿಕಲ್ಗಳನ್ನು ಕೂಡ ಈ ಮಂಡ್ಯದಲ್ಲಿ ಗ್ರಾಮಾಂತರ ಭಾಗದಲ್ಲಿ ಓಡಿಸೋದ್ರ ಮುಖಾಂತರ ಏನು ಜನರ ಪ್ರಾಣದೊಟ್ಟಿಗೆ ಚೆಲ್ಲಾಟ ಆಡ್ತಾ ಇದೆ ಸಾರಿಗೆ ಅಧಿಕಾರಿಗಳು. ಇನ್ನು ಮುಂದಾದ್ರೂ ಅವರು ನಿರ್ದಾಕ್ಷಿಣ್ಯವಾದ ಕ್ರಮವನ್ನ ತಕೊಂಡು ಈಗೇನು ಗುಜರಿಗೆ ಹಾಕುವಂತ ಬಸ್ಗಳೇನಿದಾವೆ ಪರವಾನಗಿ ಕೊಡ್ತಾ ಇದಾರೆ ಅದನ್ನ ತತ್ಕ್ಷಣವೇ ನಿಲ್ಲಿಸಬೇಕು. ಇಲ್ದೇನೆ ಇದ್ರೆ ಮುಂಬರುವ ದಿನಗಳಲ್ಲಿ ಕನಗನಮರಡಿ ದುರಂತ ಏನಿದೆ ಅದೇ ಮತ್ತೊಮ್ಮೆ ಮರುಕಳಿಸುತ್ತೆ. ಇದನ್ನ ತಡೆಯುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ ಸರ್. ಓಕೆ, ಅಲ್ಲ ಇದು ಒಂದು, ಯಾಕೆಂದ್ರೆ ಒಂದು ದುರಂತ ನಡೆದಂತ ಎಚ್ಚೆತ್ಕೊಳ್ಳೋದು ಅದಕ್ಕೆ ಸರಿಯಾಗಿ ಮಾಡದೇ ಇರುವಂಥದ್ದು. ಯಾಕಂದ್ರೆ ಖಾಸಗಿ ಬಸ್ಗಳ ಅಥವಾ ಖಾಸಗಿ ಬಸ್ ವಾಹನಗಳ ಮಾಲೀಕರ ಲಾಬಿಗೂ ಕೂಡ ಅಧಿಕಾರಿಗಳು ಮಣಿತಾರೆ. ಅದನ್ನು ಕೂಡ ಹೇಳಬೇಕಾಗಿಲ್ಲ ಹೊಸದಾಗಿ, ಯಾಕೆಂದ್ರೆ ಒಂದು ಲಂಚಾನೋ ಅಥವಾ ಬೇರೆ ಇನ್ನೇನೋ ಕೈ ಬೆಚ್ಚಗೆ ಮಾಡೋದು, ಸೊ ಹೀಗಾಗಿ ನಡೀತಾ ಇರುತ್ತೆ. ಒಂದೊಂದು ನಂಬರ್ಗಳಲ್ಲೇ 2 ಬಸ್ಗಳನ್ನು ಓಡಿಸಿರುವಂಥ ಪ್ರಕರಣನೂ ನೋಡಿದ್ದೀವಿ. ಬಟ್ ಅಧಿಕಾರಿಗಳು ಇದನ್ನ ಮಾನಿಟರ್ ಮಾಡ್ತಾರೆ ಅಂತ ಅನ್ಸುತ್ತಾ ಈಗ? ಈ ರೀತಿ ಏನಾಗಿದೆ ಅಂದ್ರೆ ಒಂದೊಂದು ನಂಬರ್ಲಿ 2 ಬಸ್ಗಳನ್ನ ಓಡಿಸಂತದ್ದು ಅದು ವರದಿ ಆಗ್ತಾನೆ ಇದೆ ಜಿಲ್ಲೆನಲ್ಲಿ. ಮತ್ತೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಏನು ಮತ್ತೆ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಗ್ರಾಮಾಂತರ ಪ್ರದೇಶಕ್ಕೆ
ಹೆಚ್ಚು ಬಸ್ಗಳನ್ನ ಮುಖಾಂತರ ಈ ಖಾಸಗಿ ಬಸ್ಗಳು ಏನಿದಾವೆ ಅವ ಓಡಾಟಕ್ಕೆ ಕಡಿವಾಣ ಹಾಕ್ಬೇಕು ಅಂತ ಹೇಳಿ ಸಾರಿಗೆ ಸಚಿವರಲ್ಲೂ ಕೂಡ ನಾವು ಮನವಿ ಮಾಡ್ತೀವಿ. ಮತ್ತೆ ಜನರ ಪ್ರಾಣದೊಟ್ಟಿಗೆ ಚೆಲ್ಲಾಟ ಆಗ್ತಿರ್ತಕ್ಕಂತ ಈ ಬಸ್ ಮಾಲೀಕರು ಯಾರೇ ಆಗಿದ್ರು ಕೂಡ ಏನು ಸ್ಕ್ರಾಪ್ ಅಂದ್ರೆ ಮೇಂಟೆನೆನ್ಸ್ ಇಲ್ಲ, ಒಂದ್ ಕಡೆ ಎಲ್ಲ ಒಂದು ಟೈರ್ ಸವತ ಆಗಿರೋದಾಗಿರ್ಬೋದು, ಒಂದು ಹೈಡ್ರಾಲಿಕ್ ಬ್ರೇಕ್ ವ್ಯವಸ್ಥೆ ಇಲ್ದಂತಾಗಿರ್ಬೋದು. ಮತ್ತೆ ನಮ್ಮ ಉಸ್ತುವಾರಿ ಸಚಿವರು ನಾವು ಮನವಿ ಮಾಡೋದೇನಪ್ಪಾ ಅಂತಂದ್ರೆ ಇಲ್ಲಿ ಚಾನಲ್ಗಳ ಪಕ್ಕ ತಡೆಗೋಡೆಗಳನ್ನ ನಿರ್ಮಾಣ ಮಾಡುವಂತ ಕೆಲಸ ತುರ್ತಾಗಿ ಆಗ್ಬೇಕು ಮಂಡ್ಯ ಜಿಲ್ಲೆನಲ್ಲಿ. ಓಕೆ, ಥ್ಯಾಂಕ್ ಯು ಮಂಜುನಾಥ್, ಟಿವಿ5 ಜೊತೆ ಮಾತನಾಡಿದಕ್ಕೆ.